ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಇವತ್ತು ನಾನು ಕಾಲರ್ ಬ್ಲೌಸ್ನ ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ವಿಡಿಯೋ ಮಾಡಿಟ್ಟು ಬಹಳ ದಿನವೇ ಆಯಿತು, ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ನಾನು ಸ್ಟಿಚಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಫಸ್ಟು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟಿಗೆ ಡಿಸೈನನ್ನು ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಈ ರೀತಿ ಡಿಸೈನ್ ಇಟ್ಟು ಮೊದಲು ಕ್ಯಾನ್ವಾಸಲ್ಲಿ ಕಟ್ ಮಾಡಿ ಆನಂತರ ಅದನ್ನು ಲೈನಿಂಗ್ ಬಟ್ಟೆ ಮೇಲಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆನಂತರ ನೋಡಿ, ಮಿಡ್ಲ್ ಪಾಯಿಂಟನ್ನು ಗುರ್ತು ಮಾಡಿಕೊಂಡು ಅದನ್ನು ಸರಿಯಾಗಿ ನೋಡಿಬಿಟ್ಟು ಇಟ್ಕೊಳ್ಬೇಕು. ಆನಂತರ ಅದನ್ನು ಸುತ್ತಕ್ಕೂ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಆನಂತರ ಲೈನಿಂಗ್ ಬಟ್ಟೆನ ಕಟ್ ಮಾಡಿ ತೆಗೆದ್ರೆ ಅಂದರೆ ನಾವು ಸ್ಟಿಚಿಂಗ್ ಆದ ನಂತರ ಮಧ್ಯದಲ್ಲಿ ಕಟ್ ಮಾಡಿ ತೆಗೆದು ಟರ್ನ್ ಮಾಡಿದರೆ ಆಯಿತು. ನೋಡಿ, ಇವಾಗ ಪೂರ್ತಿಯಾಗಿ ಸ್ಟಿಚ್ ಮಾಡ್ತೀನಿ. ಆಯಿತು. ಇದು ನೋಡಿ, ಚಿಕ್ಕದೊಂದು ಹೋಲ್ ಹಾಕ್ಕೊಂಡು ಕಟ್ ಮಾಡಿಕೊಳ್ಬೇಕು. ನೋಡಿ, ಪೂರ್ತಿಯಾಗಿ ಕಟ್ ಮಾಡಿ ತೆಗೆದ್ರೆ ಈಗ ಟರ್ನ್ ಮಾಡಿ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ಚನ್ನು ಕೊಟ್ಕೊಳ್ತಾ ಇದ್ದೀನಿ. ಆನಂತರ ಹೆಮ್ಮಿಂಗನ್ನು ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನಾನು ಚಿಕ್ಕದಾಗಿ ಈ ರೀತಿ ಶೇಪನ್ನು ಇಟ್ಟಿದ್ದೀನಿ, ಭಾಳ ದೊಡ್ಡದು ರೌಂಡ್ ಶೇಪ್ ತೆಗೆದಿಲ್ಲ. ಆನಂತರ ಫ್ರಂಟ್ ಪಾರ್ಟನ್ನು, ಇದು ಮಾಮೂಲಿ ಬ್ಲೌಸ್, ಇದು ಪೋರ್ಟಕ್ಸ್ ಬ್ಲೌಸನ್ನೇ ಸ್ಟಿಚ್ ಮಾಡಿದ್ದೀನಿ. ಆದರೆ ನಾವು ಕಾಲರ್ ಬ್ಲೌಸ್ ಸ್ಟಿಚ್ ಮಾಡುವಾಗ ಕಾಲರ್ ಅಟ್ಯಾಚ್ ಮಾಡೋದು ಮತ್ತು ಶೋಲ್ಡ್ರು ನೆಕ್ಕನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳಿ. ಇದಷ್ಟನ್ನು ನಾವು ಕಂಪಲ್ಸರಿ ಸರಿಯಾಗಿ ಮಾಡಬೇಕಾಗತ್ತೆ. ಈಗ ಫ್ರಂಟ್ ಪಾರ್ಟನ್ನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಟಕ್ಸನ್ನು ಹಿಡಿತಾ ಇದ್ದೀನಿ. ನೋಡಿ, ನೋಡಿ, ಪೋರ್ಟಕ್ಸ್ ಬ್ಲೌಸು ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಒಂದು ಸೈಡ್ ಮಾತ್ರ ಟಕ್ಸ್ ಹಾಕೋದನ್ನು ತೋರಿಸಿದ್ದೀನಿ, ಇನ್ನೊಂದು ಸೈಡ್ ಟಕ್ಸ್ ಹಾಕೋದನ್ನು ನಾನು ತೋರಿಸಿಲ್ಲ. ನೋಡಿ, ಎರಡು ಸೈಡ್ ಆಯಿತು. ಈಗ ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಮಾಡೋದು ಸಹ ನಾನು ಅಷ್ಟೊಂದು ವಿಡಿಯೋ ಮಾಡಿಲ್ಲ, ಎಷ್ಟೇ ಮಾಡಿದ್ದೀನಿ. ನಿಮಗೆ ನಾನು ಮೇಯ್ನಾಗಿ ಕಾಲರ್ ಅಟ್ಯಾಚ್ ತೋರಿಸೋದನ್ನು ಮಾತ್ರ ನೀಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆನಂತರ ನೋಡಿ, ಈಗ ನೋಡಿ, ಕ್ರಾಸ್ ಬೆಲ್ಟ್ ಹೊಲಿದು ಆಮೇಲೆ ಬಟನ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಹೊಲಿದಾಯಿತು. ಆನಂತರ ನಾನಿಲ್ಲಿ ಫ್ರಂಟ್ ಪಾರ್ಟಿಗೆ ಫಸ್ಟ್ ಹೆಮ್ಮಿಂಗನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಈ ರೀತಿ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಕಾಲರ್ ಅಟ್ಯಾಚ್ ಮಾಡೋದ್ರಿಂದ ನಮಗೆ ಇಷ್ಟು ಕಾಲರ್ ಬೇಕು. ನಾನಿಲ್ಲಿ ಸ್ಟಿಚ್ ಮಾಡಿರೋದು ಹಾಫ್ ಕಾಲರ್ ನೆಕ್ಕನ್ನು. ಹಾಗಾಗಿ ಮೊದಲಿಗೆ ನಾನಿಲ್ಲಿ ಈ ರೀತಿ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಆದ ನಂತರ ಈ ರೀತಿಯಾಗಿ ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಆನಂತರ ಅದಕ್ಕೆ ಹೆಮ್ಮಿಂಗ್ ಮಾಡ್ಕೊಳ್ಬೇಕು. ಇದು ನೋಡಿ, ನಾನೀಗ ಶೋಲ್ಡ್ರ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ನಾನು ಇನ್ವಿಸಿಬಲ್ ಆಗಿ ಶೋಲ್ಡ್ರ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ಅಂದರೆ ಸೀದಾನೇ ಇಟ್ಕೊಳ್ಬೇಕು. ಫಸ್ಟು ಇನ್ವಿಸಿಬಲ್ ಆಗಿ ಸ್ಟಿಚಿಂಗ್ ಮಾಡಬೇಕಂದ್ರೆ ಸೀದಾ ಇಟ್ಕೊಂಡು ಫಸ್ಟಿಗೆ ತುದಿಗೊಂದು ಸ್ಟಿಚ್ ಹಾಕ್ಕೊಳ್ತೀನಿ. ಆನಂತರ ಅದನ್ನೇ ಟರ್ನ್ ಮಾಡಿ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಎಲ್ಲೂ ಎಕ್ಸ್ಟ್ರಾ ಅಂತ ಕಾಣಿಸೋದಿಲ್ಲ, ಇನ್ವಿಸಿಬಲ್ ಆಗಿ ಇರುತ್ತೆ. ಈ ರೀತಿಯಾಗಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಎಲ್ಲೂ ದಾರ ಆ ಥರ ಬಿಟ್ಕೊಳ್ಳೋದೆಲ್ಲ ಆಗೋದಿಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಕಾಲರ್ ನೆಕ್ ಬ್ಲೌಸೆಲ್ಲ ಹಾಕ್ಕೊಂಡಿದ್ದಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದವಾಗ. ನನಗೆ ಪರ್ಸ್ನಲಿ ಕಾಲರ್ ನೆಕ್, ಐವಿ ನೆಕ್ ಬ್ಲೌಸ್ ತುಂಬಾ ಇಷ್ಟ ಆಗುತ್ತೆ. ಅದರಿಂದ ನಾನು ಈ ರೀತಿ ಹೆಚ್ಚಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಲರ್ ನೆಕ್ ಬ್ಲೌಸನ್ನೆಲ್ಲ ಹಾಕ್ಕೊಳ್ಳೋದು. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಅಳತೆಗೆ ನೀವು 36 ಎದೆ ಸುತ್ತಳತೆ ಆದರೆ ಈ ಮೆಜರ್ಮೆಂಟಲ್ಲಿ ನಾನು ಕಟಿಂಗ್ ವಿಡಿಯೋನೂ ಹಾಕಿದ್ದೀನಿ. ಇದೇ ಮೆಜರ್ಮೆಂಟಿಗೆ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಆನಂತರ ನೋಡಿ, ನಾನಿಲ್ಲಿ ಕಾಲರ್ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕಾಲರ್ ಸ್ಟಿಚ್ ಮಾಡೋದು ತುಂಬಾ ಈಸಿ, ತುಂಬ ಏನು ಕಷ್ಟವೇ ಇಲ್ಲ. ಇಲ್ಲಿ ನೋಡಿ, ನಾನು 1.5 ಇಂಚ್ ಅಗಲದ ಪಟ್ಟಿನ ತೆಗೆದುಕೊಂಡಿದ್ದೀನಿ. ನಾವಿಲ್ಲಿ ಎಷ್ಟು ಇಂಚಿಗೆ ನಾವು ಕಾಲರನ್ನು ಸ್ಟಿಚ್ ಮಾಡ್ತೀವಿ ಅಂತ ಮೊದಲು ನೋಡ್ಕೊಳ್ಬೇಕು. ನಾನಿಲ್ಲಿ ಹಾಫ್ ಕಾಲರ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡೋದ್ರಿಂದ ನಾನು ಮೊದಲು ನೋಡಿ ಅಳತೆ ತಗೊಳ್ತೀನಿ. ಬ್ಯಾಕ್ ಪಾರ್ಟನ್ನು ಸರಿಯಾಗಿ ಮಡಿಸ್ಕೊಳ್ಬೇಕು. ನಾನು ಮುಂದುಗಡೆಗೆ 3.5 ಇಂಚ್ ತನಕ ಮಾತ್ರ ಇಡ್ತಾ ಇದ್ದೀನಿ. ಫ್ರಂಟಲ್ಲಿ ಜಾಸ್ತಿ ಕೆಳಗೂ ಬೇಡ, ಜಾಸ್ತಿ ಮೇಲೂ ಬೇಡ ಅಂತ 3.5 ಇಂಚ್ ಬರುವಷ್ಟು, ಅಂದರೆ ಅಲ್ಲಿಂದ ಮುಂದುಗಡೆ ಅಷ್ಟು ಬರೋ ತನಕ ಮಾತ್ರ ನಾನು ಇಡ್ತಾಯಿದ್ದೀನಿ. ಹಿಂದುಗಡೆ 3, ಮುಂದುಗಡೆ 3.5 ಇಂಚು, ಟೋಟಲ್ ನನಗೆ 6.5 ಇಂಚು ಬರಬೇಕು. ಹಾಗಾಗಿ ನಾನಿಲ್ಲಿ 6.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಹೆಚ್ಚಿದೆ, ಕಟ್ ಮಾಡಿ ತೆಗಿತೀನಿ. ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಜಸ್ಟ್ ಒಂದು ಈ ರೀತಿ ಸ್ವಲ್ಪ ಡೌನಿಂಗ್ ಹೊಡೆದು ಕಟ್ ಮಾಡಿ, ಇದು ಕ್ಯಾನ್ವಾಸಲ್ಲಿ ಕಾಣಿಸ್ತಾ ಇಲ್ಲ, ಕಟ್ ಮಾಡಿದ್ಮೇಲೆ ಕಾಣಿಸ್ತೀನಿ ನೋಡಿ. ಈ ರೀತಿ ಜಸ್ಟ್ ಕಟ್ ಮಾಡಿಕೊಂಡ್ರೆ ನನಗೆ ಒಂಚೂರು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. 1.5 ಇಂಚಿತ್ತು. ಸ್ಟಿಚಿಂಗ್ ಆದ ನಂತರ ನನಗೆ 1 ಇಂಚ್ ಆಗುವಷ್ಟು ಬಂದರೆ ಸಾಕಿತ್ತು. ಹಾಗಾಗಿ ಒಂದು ಸ್ವಲ್ಪ ತೆಗೆದೆ ನಾನು. ಆನಂತರ ಒಂದು 1/4 ಇಂಚ್ ಆಗುವಷ್ಟು ಸ್ಟಿಚಿಂಗಿಗೆ ಹೋಗಿ ನನಗೆ 1 ಇಂಚ್ ಆಗುವಷ್ಟು ಬರ್ತದೆ. ಜಾಸ್ತಿ ಬೇಡ ಕಾಲರ್ ಅಂತ ಅಂತಂದರೆ ಜಾಸ್ತಿ ಅಗಲ ಬೇಡ ಅಂತ ಆ ರೀತಿ ಮಾಡ್ಕೊಂಡಿದ್ದೀನಿ ನಾನು.
ಇದನ್ನು ನೀವು ಅಂದರೆ ಬಟ್ಟೆನ ಉಲ್ಟಾ ಸೀದಾ ನೋಡಿಕೊಂಡು ನಾವು ಸ್ಟಿಚಿಂಗ್ ಮಾಡುವಾಗ ನೋಡಿಕೊಂಡು ಸ್ಟಿಚಿಂಗ್ ಮಾಡಬೇಕು. ಕೊಲರನ್ನು ನೋಡಿ, ಇಲ್ಲಿ ಕೊಲರ್ ಸ್ಟಿಚಿಂಗ್ ಆಗಲಿ ಕಟ್ಟಿಂಗ್ ಆಗಲಿ ತುಂಬಾ ಈಸಿ. ಒಂದು ಸಲ ನಾವು ಅದನ್ನು ತಿಳ್ಕೊಂಡ್ರೆ ಆಯಿತು, ತುಂಬ ಈಸಿಯಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು. ಮತ್ತು ಬಿಗಿನರ್ಸ್ ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಶೋಲ್ಡ್ರ್ ಟಾಪೆಲ್ಲ ಬರುತ್ತೆ, ನೀವು ಕಾಲರ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಿಂದ ಆ ಪ್ರಾಬ್ಲಮ್ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆಲ್ಲ ಎಷ್ಟೇ ಸ್ಟಿಚ್ ಮಾಡಿದ್ರು ಶೋಲ್ಡ್ರ್ ಟಾಪ್ ಅಂತ ಬರುತ್ತಲ್ಲ, ಅವರು ಈ ರೀತಿ ಸ್ಟಿಚಿಂಗ್ ಮಾಡಿ ಹಾಕ್ಕೊಳ್ಳಿ. ಕಾಲರನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ಪೀಸ್ ಬಟ್ಟೆನ ಇಟ್ಕೊಂಡಿದ್ದೀನಿ, ಎರಡನ್ನು ನೋಡ್ಕೊಂಡು ಇಟ್ಕೊಳ್ಬೇಕು, ಉಲ್ಟಾ ಸೀದಾ ನೋಡ್ಕೊಂಡು ಇಟ್ಕೊಳ್ಬೇಕು. ಆನಂತರ ನೋಡಿ ಈ ರೀತಿ ಶೇಪಲ್ಲಿ ನಾವು ಸ್ಟಿಚಿಂಗ್ ಹಾಕ್ಕೊಂಡು ಬರಬೇಕು. ತುಂಬಾ ಈಸಿಯಾಗಿ ಕಲರನ್ನು ಸ್ಟಿಚ್ ಮಾಡ್ಬೋದು. ಈ ರೀತಿ ಇಲ್ಲೊಂದು ನಂತರ ಸ್ವಲ್ಪ ಸ್ಟಾಪ್ ಮಾಡಿ ಶೇಪ್ ಕೊಡುವಾಗ ತುಂಬ ನೀಟಾಗಿ ಕೊಡಬೇಕು. ಆನಂತರ ಅದರಲ್ಲಿ ಓಪನ್ ಮಾಡಿ ಇವಾಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಈ ರೀತಿ ಮಾಡಿ, ಈ ರೀತಿ ಮಾಡಿ ಟರ್ನ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಆಯ್ತು. ಇವಾಗ ಕಾಲರ್ ರೆಡಿ ಆಗುತ್ತೆ. ತುಂಬ ಫಾಸ್ಟಾಗಿ ನಾವು ಸ್ಟಿಚ್ ಮಾಡ್ಬೋದು. ನೋಡಿ ಆಯಿತು, ಇಷ್ಟೇ ಕಾಲರ್ ಸ್ಟಿಚಿಂಗ್ ಮಾಡೋದು. ಇವಾಗ ಒಂದು ಸೈಡ್ ನಾನು ಮೊದಲೇ ಫೋಲ್ಡ್ ಮಾಡ್ಕೊಳ್ತೀನಿ, ಆನಂತರ ಒಂದು ಸೈಡು ಮೇಲೆ ಟಾಪ್ ಸ್ಟಿಚ್ ಒಂದು ಕೊಟ್ಕೊಳ್ತೀನಿ ನೀಟ್ ಬರಲಿಕ್ಕೋಸ್ಕರ. ಐರನ್ ಸಹ ಮಾಡ್ಕೊಳ್ಬೋದು. ನಾನು ಕಾಲರ್ ಸ್ಟಿಚ್ ಮಾಡೋದನ್ನು ನಿಮಗೆ ಡಿಟೇಲಾಗಿ ತೋರಿಸಿದ್ದೀನಿ, ಬಿಗಿನರ್ಸ್ ಇದ್ದರೆ ಹೆಲ್ಪ್ ಆಗ್ಬೋದು ಅಂತ. ಆನಂತರ ಈ ರೀತಿ ಫೋಲ್ಡ್ ಮಾಡಿ ಅದನ್ನು ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಬೇಕು. ಮೊದಲೇ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ನಮಗೆ ಕಾಲರ್ ಅಟ್ಯಾಚ್ ಮಾಡುವಾಗ ತುಂಬ ಈಸಿ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ನೋಡಿ ಈ ರೀತಿ ಮಾಡ್ಕೊಂಬಿಟ್ರೆ ಈ ಕಡೆ ಇರೋದನ್ನು ನೋಡಿ ಆಯಿತು. ಆನಂತರ ಎಕ್ಸ್ಟ್ರಾ ದಾರ ಏನಾದ್ರು ಇದ್ದರೆ, ಏನಾದರೂ ಸರಿ ಆಗಿಲ್ಲಂದರೆ ನೀವು ಸರಿ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಮಧ್ಯದಲ್ಲಿ ನಾನೊಂದು ನಾಚ್ ಹಾಕ್ಕೊಳ್ತೀನಿ. ಆನಂತರ ಬ್ಲೌಸ್ನ ಮಧ್ಯಭಾಗ ಇಲ್ಲೂ ಸಹ ಒಂದು ನಾಚನ್ನು ಹಾಕ್ಕೊಂಡು ನೋಡಿ ಮಾರ್ಕ್ ಮಾಡಿಕೊಂಡೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಸೆಂಟ್ರಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಗುರ್ತು ಮಾಡಿ ಅಲ್ಲೇ ಈ ಸೆಂಟ್ರನ್ನು ಇಟ್ಟು ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ನೋಡಿ ಇದನ್ನು ಇಲ್ಲೇ ಇಟ್ಟು ಈಗ ಈ ಸೈಡಿಂದ ಸ್ಟಿಚ್ ಮಾಡ್ಕೊಂಡು ಬಂದುಬಿಟ್ರೆ, ನಾನು ಸೆಂಟ್ರಿಂದನೇ ಸ್ಟಿಚ್ ಮಾಡಬೇಕು ಕಾಲರನ್ನು, ನಮಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ನಾವು ಒಗೆದುಬಿಟ್ಟೆಲ್ಲ ಸ್ಟಿಚ್ ಮಾಡಬಾರ್ದು. ಕಾಲರನ್ನು ಫ್ರೀಯಾಗಿ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ ಹಾಕಿ ಲಾಕ್ ಮಾಡಿಬಿಡಬೇಕು. ಆನಂತರ ಈ ಸೈಡು ಸಹ ಮಧ್ಯದಿಂದ ಮತ್ತೆ ತಿರ್ಗಿ ಈ ಕಡೆ ನಾವು ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿಕೊಂಡು ಸ್ಟಿಚ್ ಮಾಡಬೇಕು, ಬಟ್ಟೆಯೆಲ್ಲ ಎಳಿಬಾರ್ದು, ನೀಟಾಗಿ ಸ್ಟಿಚ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿ ಲಾಕ್ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಲಾಕ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಬೋದು. ನೋಡಿ ಇದನ್ನು ಈಗ ಇದ್ರ ಮೇಲೆ ಇದಿಟ್ಕೊಂಡು ಕೂಳೆ ಎಲ್ಲ ಅಂದರೆ ಆ ಕಡೆ ಇರಬೇಕು ಸ್ಟಿಚಿಂಗ್ ಮಾಡಿರೋದು. ನೋಡಿ ಫಸ್ಟ್ ಇಲ್ಲಿಂದ ತಗೊಳ್ಬೇಕು ನಾವು, ಅದರಲ್ಲಿ ಓಪನ್ ಇರುತ್ತಲ್ಲ ಅದನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಆನಂತರ ನೋಡಿ ಇದ್ರ ಮೇಲೆ ಇದನ್ನು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈಗ ಆಯಿತು, ತುಂಬಾ ಈಸಿಯಾಗಿ ಕಾಲರ್ ಸ್ಟಿಚ್ ಮಾಡೋದು. ನೋಡಿ ಯಾರು ಬೇಕಂದರೂ ಸ್ಟಿಚ್ ಮಾಡ್ಬೋದು. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ನೋಡಿ ಇಲ್ಲೂ ಈ ಸೈಡು ಓಪನ್ ಇರುತ್ತಲ್ಲ ಅದನ್ನು ಲಾಕ್ ಮಾಡಿ ತೆಗೆದೆ. ಆಯಿತು, ಇವಾಗ ಕಾಲರ್ ಸ್ಟಿಚ್ ಮಾಡಿಯೂ ಸಹ ಆಯಿತು. ಎಕ್ಸ್ಟ್ರಾ ದಾರ ಏನಾದರೂ ಇದೆಯಾ ಅಂದರೆ ಮೊದಲೇ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಆವಾಗಿಂದವಾಗಿ ತೆಗೆದು ಬಿಡಬೇಕು, ಆವಾಗ ನೀಟಾಗಿ ಬರುತ್ತೆ. ನೋಡಿ ಆಯಿತು, ಇವಾಗ ಕೈಯನ್ನು ಅಟ್ಯಾಚ್ ಮಾಡಿಬಿಟ್ರೆ ಬ್ಲೌಸು ರೆಡಿ ಆಯಿತು. ತುಂಬ ಈಸಿಯಾಗಿ ಕಾಲರ್ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನಾನು ಸ್ಟಿಚಿಂಗ್ ವಿಡಿಯೋನ ಕಟಿಂಗ್ ವಿಡಿಯೋನ ಹಾಕಿದ್ದೀನಿ, ಹಾಗಾಗಿ ಇದು ಸ್ಟಿಚಿಂಗ್ ವಿಡಿಯೋನ ಇದಕ್ಕೆ ನಾನು ಪಫ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೀನಿ. ಫೈನಲಿ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಪಫ್ ಸ್ಲೀವ್ಸು ಸಹ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಾನಿಲ್ಲಿ 2 ಇಂಚ್ ಉದ್ದನ್ನು ತೆಗೆದುಕೊಂಡು ಪಫ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೀನಿ. ಕಟಿಂಗ್ ವಿಡಿಯೋದಲ್ಲಿ ಇದೆ, ನಾನಲ್ಲಿ ಮೆನ್ಷನ್ ಮಾಡಿದ್ದೀನಿ ಎಷ್ಟೆಷ್ಟು ಅಂತ. ಇವಾಗ ನೋಡಿ ಪಫ್ ಸ್ಲೀವ್ಸ್ ಆಯಿತು, ಕಟ್ಟಿಂಗು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬ್ಲೌಸಿಗೆ ಅಟ್ಯಾಚ್ ಮಾಡಿದರೆ ಆಯಿತು. ಸೆಂಟ್ರ್ ಪಾಯಿಂಟಿಂದ ಸೆಂಟ್ರ್ ಪಾಯಿಂಟಿಗೆ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ನೀಟಾಗಿ ನೋಡಿಕೊಂಡು ಪಪ್ಸನ್ನು ಸಹ ಸರಿ ಕೊಟ್ಕೊಳ್ಬೇಕು. ಪಪ್ಪನ್ನು ಸಹ
ನೋಡಿ ಆಯಿತು, ಎರಡೂ ಸೈಡು ಸಹ ಆಯಿತು. ಇವಾಗ ಫ್ರಂಟ್ ಪಾರ್ಟನ್ನು ಓಪನ್ ಕಟ್ ಮಾಡಬೇಕು. ಇದನ್ನೆಲ್ಲ ಕರೆಕ್ಟಾಗಿ ನೀಟಾಗಿ ನೋಡ್ಕೊಳ್ಬೇಕು. ಎಲ್ಲಾದರೂ ಹೆಚ್ಚು ಕಡಿಮೆ ಇದ್ದರೆ ಟ್ರಿಮ್ ಮಾಡ್ಕೊಳ್ಬೇಕು. ಆನಂತರ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಫ್ರಂಟ್ ಪಾರ್ಟೆಲ್ಲ ತೆಗೆದಾಯಿತು. ಇವಾಗ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ತೆಗೆಯೋದು ಸಹ ನಾನು ಇಲ್ಲಿ ಕಾಣಿಸಿಲ್ಲ, ಯಾಕಂದರೆ ಎಷ್ಟೋ ಸಲ ಬ್ಲೌಸ್ ಸ್ಟಿಚಿಂಗಲ್ಲಿ ಪ್ರತಿಯೊಂದನ್ನು ಕಾಣಿಸಿದ್ದೀನಿ, ಹಾಗಾಗಿ ಇದನ್ನು ಕಾಣಿಸಿಲ್ಲ. ನೀವೇನಾದರೂ ಕಟಿಂಗ್ ಮಾಡುವಾಗ ಫ್ರಂಟ್ ಪಾರ್ಟಲ್ಲಿ ಶೇಪ್ ತೆಗೆದಿಲ್ಲ ಅಂದರೆ ಸ್ಟಿಚಿಂಗ್ ಮಾಡುವಾಗ ತೆಕ್ಕೊಂಡು ಸ್ಟಿಚಿಂಗ್ ಮಾಡಿದರೆ ಆಯಿತು. ನಾನು ಆಲ್ಮೋಸ್ಟ್ ಸ್ಟಿಚಿಂಗ್ ಮಾಡುವಾಗಲೇ ಫ್ರಂಟ್ ಶೇಪನ್ನು ತೆಕ್ಕೊಳ್ತೀನಿ, ಯಾಕಂದರೆ ನಾವು ಲೈನಿಂಗ್ ಸ್ಟಿಚ್ ಮಾಡುವಾಗ ಎಲ್ಲಿ ಬೈ ಮಿಸ್ಟೇಕಾಗಿ ಏನಾದರೂ ಆ ಕಡೆ ಈ ಕಡೆ ಸ್ಟಿಚ್ ಮಾಡಿದರೆ ಆವಾಗ ಸ್ಟಿಚ್ ಮತ್ತೆ ರಿಪೀಟ್ ಕೆಲಸ ಆಗುತ್ತೆ. ಇದೇ ಆದರೆ ನಾವು ಗಡಿಬಿಡಿಲಿ ಸ್ಟಿಚ್ ಮರ್ತಿದ್ರು ಸಹ ಫ್ರಂಟ್ ಸ್ಟಿಚಿಂಗ್ ಮಾಡುವಾಗ ಮಾಡಿಕೊಂಡ್ರೆ ಮುಗ್ದೋಗುತ್ತೆ. ನೋಡಿ, ಎಕ್ಸ್ಟ್ರಾ ಇರುವಂತಹ ಬಟ್ಟೆನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಬಟ್ಟೆ ಕಡಿಮೆ ಇತ್ತು, ಹಾಗಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೆ ನಾನು. ಇವಾಗ ನನ್ನ ಕೈಯೆಲ್ಲ ಸ್ಟಿಚಿಂಗ್ ಆಯಿತು. ಫೈನಲಿ ನಾನು ಫಿಟ್ಟಿಂಗನ್ನು ಹಾಕಲಿಲ್ಲ. ನೋಡಿ, ಬ್ಲೌಸ್ ಈ ರೀತಿಯಾಗಿ ರೆಡಿಯಾಗಿದೆ. ಐರನ್ ಆಗೋಕ್ಕಿಂತ ಮುಂಚೆನೇ ತೋರಿಸಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಐರನ್ ಆಗಿಲ್ಲ, ಹಾಗಾಗಿ ಐರನ್ ಮಾಡಿಲ್ಲ, ಮುಂಚೆನೇ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.